ಇದೀಗ ಹೆಡ್ಲೈನ್ಸ್. ಬೆಲೆ ಏರಿಕೆಯನ್ನು ಮುಚ್ಚಿ ಹಾಕಲು ಕೋಮುವಾದವನ್ನು ಮುಂದಿಡುತ್ತಿದೆ ಎಂದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್. 30 ವರ್ಷಗಳಿಂದ ಜನ ವಾಸಿಸುತ್ತಿದ್ದ 130 ಮನೆಗಳು ಫಿನಿಶ್. ಮೂಲ ಸಮಿತಿ ಸೇರ್ಪಡೆ ಹಾಗೂ ಸುಳ್ಳು ಜಾತಿ ಪ್ರಮಾಣ ಪತ್ರ ಕುರಿತು ನಗರದಲ್ಲಿ ವಿಚಾರ ಸಂಕಿರಣ. ವಿಷಮುಕ್ತ ಭಾರತ ನಿರ್ಮಾಣದೆಡೆಗೆ 1 ಹೆಜ್ಜೆ 3 ದಿನದ ಕಾರ್ಯಾಗಾರ. ನಾನು ಅರ್ಚನಾ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ನೂತನ ಅಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ನಗರಕ್ಕೆ ಭೇಟಿ ನೀಡಿ ಸಿದ್ದೇಶ್ವರ ದೇವಸ್ಥಾನದಿಂದ ಹಿಡಿದು ಅಂಬೇಡ್ಕರ್ ವೃತ್ತದವರೆಗೆ ರ್ಯಾಲಿ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಯುವ ಕಾಂಗ್ರೆಸ್ ಸಮಿತಿ, ನಗರ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಜಲನಗರ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಪೆಟ್ರೋಲ್, ಡೀಸೆಲ್ ಸಿಲಿಂಡರ್, ದಿನಸಿ ಸಾಮಗ್ರಿಗಳ ಬೃಹತ್ ಮೆರವಣಿಗೆ ಮಾಡುವ ಮೂಲಕ ಗಾಂಧಿ ಪುತ್ಥಳಿಗೆ ಹಾಗೂ ಬಸವೇಶ್ವರ ಪುತ್ಥಳಿಗೆ ಹೂ ಮಾಲೆ ಹಾಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಡಿಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಮಾತನಾಡಿ, ಬಿಜೆಪಿ ಸರ್ಕಾರ ಸುಳ್ಳಿನ ಸರ್ಕಾರ. ಅವರು ಏನೆಲ್ಲ ಸುಳ್ಳು ಹೇಳುತ್ತಿದ್ದಾರೆಂದು ನಾವೆಲ್ಲ ನೋಡುತ್ತಿದ್ದೇವೆ. ನಮ್ಮನ್ನ ಕೋಮುವಾದದ ಮೇಲೆ ಹೊಡೆಯೋಕೆ ಪ್ರಯತ್ನ ಪಡುತ್ತಿದ್ದಾರೆ. ಯಾಕೆಂದರೆ ಬೆಲೆ ಏರಿಕೆಯಲ್ಲಿ ಫೇಲ್ ಆಗಿದ್ದಾರೆ. ಚುನಾವಣೆಯಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದರೂ ಅದೆಲ್ಲದರಲ್ಲೂ ಅವರು ಫೇಲ್ ಆಗಿದ್ದಾರೆ. ಆದ್ದರಿಂದ ಇವತ್ತು ಸುಳ್ಳನ್ನ ಹೇಳಿ ನಮ್ಮನ್ನ ಹೊಡೆಯಲು ಯತ್ನಿಸುತ್ತಿದ್ದಾರೆಂದು ಬಿಜೆಪಿ ಸರ್ಕಾರದ ವಿರುದ್ಧ ಆಗ್ರಹಿಸಿದರು. ಬಿಜೆಪಿ ಸರ್ಕಾರ ಸುಳ್ಳಿನ ಸರ್ಕಾರ. ಅವ್ರು ಏನೇನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ನಮ್ಮನ್ನ ಕೋಮುವಾದದ ಮೇಲೆ ಹೊಡೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಪಡ್ತಾ ಇದ್ದಾರೆ ಅಂದರೆ, ಅವರು ಬೆಲೆ ಏರಿಕೆಯಲ್ಲಿ ಫೇಲಿಯರ್ ಆಗಿದ್ದಾರೆ. ಏನೇನು ಎಲೆಕ್ಷನ್ ಪ್ರಾಮಿಸ್ ಕೊಟ್ಟರು ಎಲ್ಲದರಲ್ಲೂ ಕೂಡ ಫೇಲಿಯರ್ ಆಗಿದ್ದಾರೆ. ಆದ್ರಿಂದ ಅವರು ಇವತ್ತು ಸುಳ್ಳನ್ನ ಹೇಳಿ ನಮ್ಮನ್ನ ಹೊಡೆಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದ ವಿರುದ್ಧ ಇವತ್ತು ಯೂತ್ ಕಾಂಗ್ರೆಸ್ ಒಂದು ಹೋರಾಟ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀವಿ. ಥ್ಯಾಂಕ್ ಯು. ಜೈ ಹಿಂದ್. ಪೆಟ್ರೋಲ್ಗೆ 100 ರೂಪಾಯಿ ಕೊಡ್ಬೇಕಾ? ಹಿಜಾಬ್ ಹಾಕ್ದೇ ಇದ್ರೆ ನಿನ್ಗೇನ್ ಕಮ್ಮಿ ಕೊಡ್ತಾರಾ? ಹಲಾಲ್ ತಿಂದೇ ಇದ್ರೆ ಗ್ಯಾಸ್ ಕಮ್ಮಿ ಕೊಡ್ತಾರಾ? ಯಾರಿಗೂ ಕೊಡಲ್ಲ. ನಾವೆಲ್ಲರೂ ಕೂಡ ಒಂದು. ಆದ್ರೆ ನಮ್ಮನ್ನ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ನಾವು ಯಾರು ಕೂಡ ಬೀಳಬಾರದು ಅಂತ ಹೇಳ್ತಾ, ನಂತರ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆಯಾದ ವಿದ್ಯಾರಾಣಿ ತುಂಗಳ್ ಮಾತನಾಡಿ, ಇಂದು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾವು ಮಹಿಳಾ ಕಾಂಗ್ರೆಸ್ದವರು ಕೂಡ ಬೆಂಬಲ ಕೊಟ್ಟಿದ್ದೇವೆ. ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಪೆಟ್ರೋಲ್, ಡೀಸೆಲ್, ಸಿಲಿಂಡರ್ ಬೆಲೆ ಏರಿಸಿದೆ. ಈ ದೇಶದ ಜನ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಅನಿಸುತ್ತಿದೆ. ಇಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ರವರು ವಿಜಯಪುರಕ್ಕೆ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ಎಲ್ಲ ಮಹಿಳಾ ಕಾಂಗ್ರೆಸ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದೀವಿ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ, ಮತ್ತೆ ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆಯನ್ನು ಏರಿಸಿದೆ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದೆ. ಈ ದೇಶದ ಜನತೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಹೆಣ್ಮಕ್ಳು ಕಷ್ಟಪಡೋದು. 1,000 ರೂಪಾಯಿ ಗ್ಯಾಸ್ ಬೆಲೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 300 ರೂಪಾಯಿ ಇತ್ತು. ಇವತ್ತು ಡೀಸೆಲ್ ಬೆಲೆ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಲ್ಪಾಡ್ ಅವರು ವಿಜಯಪುರಕ್ಕೆ ಆಗಮಿಸಿದ್ದಾರೆ. ಇವತ್ತು ಅವರ ಒಂದು ನೇತೃತ್ವದಲ್ಲಿ ಬೃಹತ್ ಒಂದು ರ್ಯಾಲಿಯನ್ನು ಸಿದ್ದೇಶ್ವರ ಗುಡಿಯಿಂದ ಈ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನೀವು ಬೆಲೆಯನ್ನು ಇಳಿಸದೇ ಹೋದಲ್ಲಿ ನೀವು ಇನ್ನೂ ಹೋರಾಟ ಹೆಚ್ಚಿನ ರೀತಿಯಲ್ಲಿ ತೀವ್ರವಾಗುತ್ತದೆ. ಮುಂದಿನ ವಾರದಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಿಜಾಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಕೂಡ ನಾವು ಎತ್ತಿನ ಬಂಡೆ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂಯುಕ್ತ ಪಾಟೀಲ್, ಜಿಲ್ಲಾ ಮೇಲುಸ್ತುವಾರಿ ವಿನಯ್ ತಿಮ್ಮಾಪುರ್, ಜಿಲ್ಲಾ ಮಾಜಿ ಸಚಿವರುಗಳು, ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬೆಲೆ ಏರಿಕೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ
ಹೈಕೋರ್ಟ್ ಮನೆ ತೆರವುಗೊಳಿಸುವಂತೆ ನೋಟಿಸ್ ಕೊಟ್ಟರು ಟೈಮ್ ಕೊಟ್ಟಿಲ್ಲ. ಹಾಗಾದ್ರೆ ಸೈದಾಪುರ್ ಸಮೀರ್ವಾಡಿ ವ್ಯಾಪ್ತಿಯ 130 ಮನೆಗಳು ಬೀದಿಗೆ ಬಿದ್ವಾ ಹೇಗೆ? ಬಾಗಲಕೋಟ್ ಜಿಲ್ಲೆಯ ರಬ್ಕೈಪನಾಟಿ ತಾಲೂಕಿನ ಸೈದಾಪುರ್ ಸಮೀರ್ವಾಡಿನ ವ್ಯಾಪ್ತಿಯ ಘಟಪ್ರಭಾ ಎಡದಂಡೆ ಕಾಲುವೆ ಮೇಲೆ ಸುಮಾರು 30 ವರ್ಷಗಳಿಂದ ವಾಸ ಮಾಡುತ್ತಿದ್ದ ಕುಟುಂಬದವರ ಮನೆ ಮತ್ತು ಅಂಗಡಿ ತೆರವು ಕಾರ್ಯಾಚರಣೆ ನಡೆದಿದ್ದು, ನೀರಾವರಿ ಇಲಾಖೆ ಮತ್ತು ತಾಲೂಕಾ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕಳೆದ 2 ತಿಂಗಳಿನಿಂದ ಕೋರ್ಟ್ ಆದೇಶದ ಪ್ರಕಾರ ಅಲ್ಲಿನ ನಿವಾಸಿಗಳಿಗೆ ನೋಟಿಸ್ ನೀಡಿದ್ರೂ ಸಹ ತೆರವು ಮಾಡಿರಲಿಲ್ಲ. ಇಂದು ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಿದೆ. ಈ ನಿವಾಸಿಗಳಿಗೆ ಸ್ಥಳೀಯ ಸಂಸ್ಥೆಗಳಲ್ಲಾಗಲಿ ಕಂದಾಯ ಇಲಾಖೆಯಲ್ಲಾಗಲಿ ನಿರ್ದಿಷ್ಟ ಜಾಗ ನೀಡದೆ ಏಕಾಏಕಿ ತೆರವುಗೊಳಿಸುತ್ತಿದ್ದು, ನೂರಾರು ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದು, ರಸ್ತೆಯ ಮೇಲೆ ತಮ್ಮ ಸಾಮಗ್ರಿಗಳನ್ನಿಟ್ಟುಕೊಂಡು ಕಣ್ಣೀರು ಹಾಕುತ್ತಿರುವುದು ಎಂಥವರ ಮನ ಕಲಕುವಂತೆ ಮಾಡುತ್ತದೆ. ಕೆಲವರಂತೂ ಸರ್ಕಾರಕ್ಕೆ ಮತ್ತು ಶ್ರೀಮಂತರಿಗೆ ಸ್ಥಳ ಅವಕಾಶ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ. ಇದರ ಮಧ್ಯೆ ಸಾರ್ವಜನಿಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿ ತಮ್ಮ ಅಳುವನ್ನ ತೋಡಿಕೊಳ್ಳುತ್ತಿದ್ದಾರೆ. ಇದೇ ವೇಳೆ ಗ್ರಾಮಸ್ಥ ಮಾತನಾಡಿ ಕೋರ್ಟ್ ಆದೇಶ ಪ್ರಕಾರ ನೋಟಿಸ್ ನೀಡಿದ್ರು, ಮನೆಗಳನ್ನ ತೆರವು ಮಾಡ್ತಿದ್ದಾರೆ, ಸಮಯ ಕೊಡಿ ಅಂತ ಅಂದ್ರೆ ಕೊಟ್ಟಿಲ್ಲ. ಅವರು ಕೋರ್ಟ್ಗೆ ಹಾಜರುಪಡಿಸಬೇಕೆಂದು ಹೆಚ್ಚಿನ ಪ್ರಮಾಣದಲ್ಲಿ ಜೆಸಿಬಿ ತಂದು ಮನೆಗಳನ್ನ ತೆರವುಗೊಳಿಸುತ್ತಿದ್ದಾರೆ. ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೇವೆ ಮತ್ತು ಕೋರ್ಟ್ನಲ್ಲಿ ಅರ್ಜಿ ಚಾಲ್ತಿಯಲ್ಲಿದೆ. ಅವರು ಬಡವರು ಇದ್ದಾರೆ, ಅವರಿಗೆ ಎಲ್ಲಿ ಹೋಗುವ ಅವಕಾಶವೂ ಇಲ್ಲ. ಹಾಗೆ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ತಲೆಬಾಗಲೇಬೇಕು ಎಂದು ತಿಳಿಸಿದರು. ಹೈಕೋರ್ಟ್ ಆದೇಶ ಆದ ಪ್ರಕಾರ ಅವ್ರು JLBC ಅವರು ನಮಗೆ ನೋಟಿಸ್ ಕೊಟ್ಟಿದ್ರು. ಅದು ವಾಯ್ದೆ ಮುಖಾಂತರ ಅವರು ಅತಿ ಶೀಘ್ರವಾಗಿ ಇದು ಮಾಡಾಕ್ತಾರೆ. ಸ್ವಲ್ಪ ಟೈಮ್ ಕೊಡೋದು ಕೊಡಲಿಲ್ಲ. ಅವರು ತಮಗೆ 8 ತಾರೀಕು ಕೋರ್ಟಿಗೆ ನಾವು ಹಾಜರುಪಡಿಸಬೇಕಾಗಿತ್ತು ಅಂದ ಹೆಚ್ಚಿನ ಪ್ರಮಾಣದಾಗ ಅವ್ರ ಬಂದೋಬಸ್ತ್ ತಂದು ಮತ್ತು JCBಗಳಿಂದ ತಂದು ಅತಿಕ್ರಮಣ ಇದ್ದವ್ರು ನಮ್ಮನ್ನು ಬಿಡಿಸಾಕ್ತಾರೆ. ನಮ್ಮದು ಟೈಮ್ ಕೊಟ್ಟಿರ್ರೆ ಅದು ನಾವು ಸ್ವಲ್ಪ ಅವಕಾಶ ಕೊಟ್ಟಿರಿ, ಬಡ್ರದವ್ರಿಗೆ ಎಲ್ಲರೂ ಹಾಕಿ ಕೊಡ್ತೀವಿ ಅಂತಂದು ಯಾವುದೇ ರೀತಿಯಿಂದ ಅವ್ರು ನಮಗೆ ಸಹಾಯ ಮಾಡಲಿಲ್ಲ. ಸಂಪರ್ಕ ಮಾಡಿವ್ರಿ, ಅವ್ರಿಗೆ ಮನವಿನೂ ಅರ್ಜಿ ಕೊಟ್ಟಿವಿ. ತಹಸೀಲ್ದಾರ್ ಹಿಡ್ಕೊಂಡು ನಾವು ತಹಸೀಲ್ದಾರ್ಗೆ JLBC ಅವರಿಗೆ ಮನವಿ ಕೊಟ್ಟಿವಿ. ಕೋರ್ಟ್ನಾಗ ಒಂದು ಈಗಾಗಲೇ ಅರ್ಜಿ ಚಾಲ್ತಿ ಇದೆ. ಇಲ್ಲಿ ನಮ್ಮ ಲೋಕಲ್ JMFC ಕೋರ್ಟ್ನಾಗ ಚಾಲೂ ಐತಿ. ಅದು ಕೋರ್ಟ್ ಚೇಂಜ್ ಆಗೋದ್ರಿಂದ ಬನ್ನಟಿಗೆ ಬಂದೈತಿ. ಅದು ಇವತ್ತು ಹಿಯರಿಂಗ್ ಐತಿ. ಒಂದು ಎರಡನೇದು ಹೈಕೋರ್ಟ್ನಾಗ ನಮಗೆ ಇದು ಸಿಗಲಿಲ್ಲ. ಮತ್ತು ಮೂರನೇದಾಗಿ ಬಡ್ರದವ್ರಿಗೆ ಎಲ್ಲಿ ಹೋಗೋಕೆ ಅವಕಾಶ ಇಲ್ಲ. ಅದ್ರ ಸಂಬಂಧ ನಾವು ಅವ್ರಿಗೆ ಸ್ವಲ್ಪ ದಿವಸ ಇಲ್ಲೇರು ಇರಲಿ, ನಂತರ ಇಲ್ಲೇರು ವ್ಯವಸ್ಥೆ ಮಾಡೋ ಸರ್ಕಾರದಿಂದ ಜಮೀನು ನೋಡಾಕ್ತಿದ್ದೆವು. ನಮ್ಮ ಶಾಸಕರ ಈ ಒಂದು 2 ಎಕರೆ ನೋಡು ಬರೀ ಬಡ್ರದವ್ರಿಗೆ ಎಲ್ಲೆಲ್ಲರ ಶಿಫ್ಟ್ ಮಾಡಿಸೋಣ, ಅವ್ರನ್ನ ಅನುಕೂಲ ಮಾಡೋಣ ಅಂತೇಳಿ 2-3 ವರ್ಷದಿಂದ ಇಲ್ಲಿ ಓದಿಸ್ಕೊಂತ ಬಂದೀವಿ. ಇನ್ನು ಹೈಕೋರ್ಟ್ ಆರ್ಡರ್ ಆದ್ರೆ ಅದ್ರ ಮುಂದೆ ಎಲ್ಲರೂ ತಲೆ ಬಾಗಿಸಬೇಕು. ಇದ್ರಾಗೇನು ಯಾರೂ ಕಾರಣ ಅಲ್ಲ. ಆದರೂ ಇಲ್ಲಿ ಸ್ಥಳೀಯ ದೊಡ್ಡ ಮಂದಿ ಉರ್ದು ಮಾಡ್ಯಾರ. ಯಾಕಪ್ಪ ಅಂದ್ರೆ ಕಿತ್ತು ಹೋಲಿ ಅನ್ನೋ ಸಂಬಂಧ ನಾವೇನಿದೆ ತಿಳಿದ ಕರೆ ಇದೆ. ಎಲ್ಲರ ಬೇರೆ ಕಡೆ ವ್ಯವಸ್ಥೆ ಆಗುತ್ತಕ ಬೇಡ ಅಂದರೂ ಅವ್ರು ಒತ್ತಡ ಹಾಕಂತ ಕಿತ್ತು ಹೋಗಿ ಇದು ರಾಜಕೀಯವಾಗಿ ಈಗ ನಾವು ಎಲ್ಲರ ಮುಂದೆ ನಿಂತು ಅವ್ರನ್ನ ಉಳಿಸಿದೀವಿ ರೀ. ನಾವು ಉಳಿಸೋಂತ ಅವ್ರಿಗೆ ತಲೆಯಾಗಿ ಏನಂತೀವಿ, ಸರ್ಕಾರ ಐತಿ ಅವ್ರು ಉಳಿಸ್ಯಾರಂತ ಅವ್ರು ತಲೆಯಾಗ ನಾವು ಅದಕ್ಕೇನು ಉಳಿಸಿರ್ತಿಲ್ಲ. ಬಡವ್ರಿಗೆ ಎಲ್ಲರೂ ಬೇರೆ ಕಡೆ ಅನುಕೂಲ ಆಗೋ ಸಂಬಂಧ ಉಳಿಸಿದ್ದೀವಿ. ಆದ್ರೆ ಅವ್ರು ಅದನ್ನು ಲೆಕ್ಕಿಸಲಾರ್ದ ವಿರೋಧ ಮಾಡಿ ಎಲ್ಲರೂ ಅದಾವೆ. ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಈ ಅಂಗಡಿಕಾರು ಆಯ್ತು ಮನಿ ಆಯ್ತು ಎಲ್ಲರೂ ಬಡ್ರದಾವ, ಎಲ್ಲ ಪಾರ್ಟಿ ಅವ್ರದಾರ. ಆದರೂ ಅವರು ಒಂದು ಪಾರ್ಟಿ ಅವ್ರ ವಿರೋಧ ಮಾಡಿ ತಿಳಿಸೋಕೆ ಪ್ರಯತ್ನ ಪಟ್ಟರು. ನಮ್ಮ ಸೈದಾಪುರ ಗ್ರಾಮದಾಗ ಜಮೀನು ಎಲ್ಲರದು ಕಡಿಮೆ ಇದ್ರಿ. ಯಾಕಂದ್ರೆ ಎಲ್ಲರೂ 20 ಗುಂಟೆ 10 ಗುಂಟೆ 1 ಎಕರೆ ಲಾಸ್ಟ್. ಅಂದ್ರೆ ಯಾರೂ ಜಮೀನು ಮಾರಲಿಕ್ಕೆ ಮುಂದೆ ಬರುವಾರ. ಮಾರಕ್ಕೆ ಬರಲ್ಲ ಅಂದ್ರೆ ಜಮೀನು ಎಲ್ಲೂ ಸಿಗ್ಲಾರ್ಕ ನಮ್ಗೆ ಕೊಡ್ಸೋಕ್ಕಾಗಿಲ್ಲ. ಕೊಡ್ಸೋಕ್ಕಾಗ್ಲಾರ್ಕ ನಾವು ಇಲ್ಲೇ ಉಳಿಸ್ಕೊತ ಬಂದೀವಿ. ಈಗ ಒಂದು ಸಾಹೇಬ್ JLBC ಅವ್ರಿಗೆ ಹೇಳಿದೆವು, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದೆವು, ಇಲ್ಲ ಇವತ್ತೊಂದು ದಿವಸ ಅವಕಾಶ ಕೊಡ್ರಿ ಅಂದೆವು. ನನ್ನ ಸ್ವಂತದ 15-18 ಪ್ಲಾಟ್ ಅದಾವೆ, ಅಲ್ಲೇ ನೀವು ಹಾಕೋರಿ ಅನ್ಕತ್ತ ಒಂದು ವರ್ಷಕ್ಕೆ ಇರ್ರಿ, ಎಲ್ಲರೂ ವ್ಯವಸ್ಥೆ ಮಾಡೋಣ ಅಥವಾ ನಿಮಗೆ ಎಲ್ಲರೂ ವ್ಯವಸ್ಥೆ ಆದ್ರೆ ಹೋಗೋಕಿರಿ ಅಂತ ಹೇಳಿ ಅಲ್ಲಿ ಒಂದು 60-70 ಫ್ಯಾಮಿಲಿ ಕುಟುಂಬ ಉಳಿಯುವಂಥವು ಅದಾವೆ. ಅಂಥವ್ರಿಗೆ ವ್ಯವಸ್ಥೆ ಮಾಡೋದು ಹೇಳಿವಿ. ಅವ್ರಿಗೂ ಅಲ್ಲಿ ಬಡ್ಕೋತೀವಿ. ಜಾಗದಾಗ ಈಗಾಗಲೇ ಸ್ವಲ್ಪ ಸಾಮಾನು ಇಟ್ಕೊಂಡಾರೆ ನಮ್ಮ ಜಾಗದಾಗ ಹೋಗಿ. ಅವ್ರಿಗೆ ಎಷ್ಟು ನಿಮ್ಗೆ ಜಾಗ ಸಿಗುತ್ತಾಗ ಅಲ್ಲಿ ಇಟ್ಕೋತೀವಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಠ್ಠಲ್ ಮಾತನಾಡಿ, ಅವರಿಗೆ ಇಡೀ ಕ್ಷೇತ್ರದ ನಾಲೆಜ್ ಇರುತ್ತದೆ. ಅವರು ಒಬ್ಬ ನಾಯಕರು. ಅವರು ಇದಕ್ಕೆ ಪರಿಹಾರ ಕೊಡಬೇಕಿತ್ತು. ಎಷ್ಟು ಜನರು ಬೀದಿಗೆ ಬಿದ್ದಿದ್ದಾರೆ ಎಂದು ತಿಳಿಸಿದರು.
ಅವ್ರಿಗೆಲ್ಲ ಇಡೀ ಮತಕ್ಷೇತ್ರದ ನಾಲ್ಕು ಜನ ಅವ್ರಿಗೆ ಇರ್ತೈತಿ. ಅವರು ಒಬ್ರು ಜನನಾಯಕರ, ಸರ್ಕಾರನೂ ಅವ್ರದ್ದು ಐತಿ, ಎಲ್ಲ ಅವ್ರದ್ದು ಐತಿ. ಅವ್ರು ಇದು ಪರಿಹಾರ ಕೊಡ್ಬೋದಾಗಿತ್ತು ಮನಸ್ಸು ಮಾಡಿದ್ರೆ. ಎಷ್ಟೋ ಜನ ಇವ್ರು ಬೀದಿ ಪಾಲಾಗ್ಯಾರು. ಅವ್ರು ಇಂಥ ಹೇಳಿಕೆಗಳು ಕೊಡ್ತಾರಂದ್ರೆ ಮತ್ತಿನ ಅವ್ರದ್ದು ಬುದ್ಧಿ ಅಷ್ಟರ ಮಟ್ಟಿಗೆ ನೀವು ತಿಳ್ಕೊಬೇಕು. ನೀವು ಕೇಳ್ರಿ ಅವ್ರಿಗೆ. ಇತ್ತೀಚೆಗೆ ನಕಲಿ ಪ್ರಮಾಣ ಪತ್ರ ನಡೆಯುತ್ತಿವೆ. ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕ ರಾಜು ಆಲ್ಗೂರ್ ಅವರು ಉದ್ಘಾಟಿಸಿದರು. ನಗರದ ಕನ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೂಲ ಸಮಿತಿಯಲ್ಲಿ ಸೇರ್ಪಡೆ ಹಾಗೂ ಸುಳ್ಳು ಜಾತಿ ಪ್ರಮಾಣ ಪತ್ರದ ಕುರಿತು ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಜು ಆಲ್ಗೂರ್ ರವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ನಂತರ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್ ಮಾತನಾಡಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಂದು ಮೂಲ ಜಾತಿಗೆ ಸೇರ್ಪಡೆ ಮತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಕನ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರು ಮಾಜಿ ಸಚಿವರಾದ ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಜು ಆಲ್ಗೂರ್ ರವರು ಉದ್ಘಾಟಿಸಲಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಬೆಳಕನ್ನು ಚೆಲ್ಲಲು, ಸತ್ಯಾಂಶವನ್ನು ಹೊರ ಎಳೆಯಲು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾದ ಎಚ್.ಡಿ. ಪೋತೆರವರು ಮಾಡಲಿದ್ದಾರೆ. ಸುಳ್ಳು ಜಾತಿ ಸರ್ಟಿಫಿಕೇಟ್ಸ್ಗಳನ್ನು ಅವ್ಯಾತವಾಗಿ ಕರ್ನಾಟಕದಲ್ಲಿ ವೀರಶೈವ ಜಂಗಮರು, ಬೇಡ ಜಂಗಮರ ಹೆಸರಿನ ಮೇಲೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆಯುತ್ತಿರುವುದಾಗಿ ತಿಳಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಮೂಲ ಸಮಿತಿಯಲ್ಲಿ ಸೇರ್ಪಡೆ ಮತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ಬಗ್ಗೆ ಇವತ್ತು 9/4/2022 ಕನಗಲ್ ಹನುಮಂತರಾಯ ಒಂದು ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಮತ್ತು ಮಾಜಿ ಸಚಿವರು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಆಲ್ಗೂರ್ ಮಾಡಲಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಲಿಕ್ಕೆ, ಸತ್ಯಾಂಶವನ್ನು ಹೊರಗೆಳಲಿಕ್ಕೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಒಂದು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಎಚ್.ಡಿ. ಪೋತೆಯವರು ಮಾಡಲಿದ್ದಾರೆ. ಮತ್ತು ಇವತ್ತು ಸುಳ್ಳು ಜಾತಿ ಸರ್ಟಿಫಿಕೇಟ್ಸ್ಗಳನ್ನು ಅವ್ಯಾತವಾಗಿ ಕರ್ನಾಟಕದಲ್ಲಿ ಇವತ್ತು ವೀರಶೈವ ಜಂಗಮರು, ಬೇಡ ಜಂಗಮ ಹೆಸರ ಮೇಲೆ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡಿತಾ ಇದ್ದಾರೆ. ಆ ಪತ್ರಿಕೆಗಳನ್ನು ಯಾರು ಪಡೆದಿದ್ದಾರೆ ಅಂತಕ್ಕಂಥದ್ದು ಇವತ್ತು ರೇಣುಕಾಚಾರ್ಯ ರಾಜ್ಯದ ಮುಖ್ಯಮಂತ್ರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೇಣುಕಾಚಾರ್ಯ ಮಕ್ಕಳಿಗೆ ಕೊಡಿಸಿದ್ರಿಂದ ದೊಡ್ಡ ಅನ್ಯಾಯನಾಗಿದೆ, ಹಗಲು ದರೋಡೆಯಾಗಿದೆ. ಇದನ್ನು ಸರ್ಕಾರ ಕೂಡಲೇ ಗಮನ ಹರಿಸಿ ಗಂಭೀರ ಕ್ರಮ ತೆಗೆದುಕೊಳ್ಳಬೇಕು. ರೇಣುಕಾಚಾರ್ಯರು ತಮ್ಮ ನೈತಿಕ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮಾಡಬೇಕು ಅನ್ನೋ ಆಗ್ರಹಿಸ್ತಾ ಇದ್ದೀವಿ. ಮತ್ತು ಕರ್ನಾಟಕದಲ್ಲಿ ಇವತ್ತು ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ವಿಚ್ಛೇದನಕಾರಿ ಸಂಘಟನೆಗಳ ಹಿಂದೆ ಸರ್ಕಾರ ಅಭಯ ಹಸ್ತಿದೆ. ಅದು ಕೂಡಲೇ ನಿಲ್ಲಿಸಬೇಕು. ಎಲ್ಲರಿಗೂ ನೆಮ್ಮದಿ ತರ್ತಕ್ಕಂಥ, ಎಲ್ಲರಿಗೂ ಸೌಹಾರ್ದತೆ ತರ್ತಕ್ಕಂಥ ಕೆಲಸವನ್ನು ಕರ್ನಾಟಕದ ಸರ್ಕಾರ ಏನು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಬೇಕು ಅಂತಲೂ ಆಗ್ರಹಿಸ್ತಾ ಇದ್ದೀವಿ. ಇದು ಸುಳ್ಳು ಜಾತಿ ಸರ್ಟಿಫಿಕೇಟ್ ಆಗ್ಬೋದು. ಇವತ್ತು SCP TSP ಅಂತ ಹೇಳಿ ಇವತ್ತು ಎಷ್ಟು ಬಜೆಟ್ ಇರ್ತದೋ ಒಂದು ಇಯರ್ನಲ್ಲಿ, ಆ ಬಜೆಟ್ ಗಾತ್ರವಾಗಿ 24% 43,000 ಕೋಟಿನ ನೀಡಬೇಕು. ಅದು ನೀಡಲಾರದೆ ಇವತ್ತು ವಂಚನೆಯನ್ನು ಮಾಡಿದ್ದಾರೆ. ಇವೆಲ್ಲ ದಲಿತ ವಿರೋಧಿ ಮತ್ತು ಮೈನಾರಿಟಿ ವಿರೋಧಿ ಕೆಲಸನ ಮಾಡ್ತಕ್ಕಂಥ BJP ಸರ್ಕಾರಕ್ಕೆ ಧಿಕ್ಕಾರ. ಇದನ್ನು ನಾವು ಉಗ್ರವಾಗಿ ವಿರೋಧಿಸ್ತೀವಿ. ಇದೇ ರೀತಿ ಮುಂದಾದರೆ ತೀವ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಬಯಸ್ತೇವೆ. ಕಗ್ಗೋಡ್ ಗ್ರಾಮದಲ್ಲಿ ಗೋ ರಕ್ಷಾ ಕೇಂದ್ರ ಹಾಗೂ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದ ವಿಷಮುಕ್ತ ಭಾರತ ನಿರ್ಮಾಣದೆಡೆಗೆ ಒಂದು ಹೆಜ್ಜೆ ಎಂಬ 3 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ವಿಜಯಪುರ ಜಿಲ್ಲೆಯ ಕಗ್ಗೋಡ್ ಗ್ರಾಮದಲ್ಲಿ ರಾಮನಗೌಡ ಪಾಟೀಲ್ ಯತ್ನಾಳ್ರವರು ಗೋ ರಕ್ಷಾ ಕೇಂದ್ರ ಹಾಗೂ ಸಿದ್ದೇಶ್ವರ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ವಿಷಮುಕ್ತ ಭಾರತ ನಿರ್ಮಾಣದೆಡೆಗೆ ಒಂದು ಹೆಜ್ಜೆ ಎಂಬ ಕಾರ್ಯಾಗಾರವನ್ನು ಏಪ್ರಿಲ್ 8, 9 ಮತ್ತು 10ರಂದು
ಗೋಶಾಲಾ ಪಂಚಗವ್ಯ ಉತ್ಪನ್ನಗಳು, ಗೋ ಆಧಾರಿತ ಕೃಷಿಯಲ್ಲಿ ಉಪಯೋಗಿಸಲ್ಪಡುವ ನೈಸರ್ಗಿಕ ಗೊಬ್ಬರ, ಔಷಧ, ಕೀಟರೋಗ ನಿಯಂತ್ರಕಗಳು, ಬೆಳೆ ಬೇರು ವರ್ಧಕಗಳು ಹಾಗೂ ಹೂಕಾಯಿ ವರ್ಧಕಗಳ ತಯಾರಿಕೆಯ ಪ್ರಾಯೋಗಿಕ ತರಬೇತಿ, ರಾಸಾಯನಿಕ ಕೃಷಿಯ ದುಷ್ಪರಿಣಾಮಗಳ ವಿವರಣಾತ್ಮಕ ಮಾಹಿತಿಯ ಜೊತೆಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ 300 ರೂಪಾಯಿ ಶುಲ್ಕ ಸಹಿತ ಉಪಹಾರ, ಊಟ, ವಸತಿಯೊಂದಿಗೆ 3 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಉತ್ಪನ್ನಗಳನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಬೇಕು. ನಮ್ಮ ದೇಶ ಈ ಉತ್ಪನ್ನಗಳನ್ನು ಬಹುವನ್ನು ಒಂದು ಒಲಿಸಿದ್ರೆ ನೀವು ಭಾರತ ಜಗದ್ಗುರು ಆದಂತ ಭಾರತ सोने की चिड़िया ಅಂತ ಹೇಳ್ತಾರೆ. इस देश की धरती उगले सोने सोने हीरा मोती ಅಂತ ಒಂದು ಹಾಡು ಬಂದಿದೆ 50 ವರ್ಷದ ಹಿಂದೆ. ಈ ದೇಶ की धरती उगले सोना सोना ಬಂಗಾರ ಕೊಡ್ತಾ ಇತ್ತು. ಇವತ್ತು ಆ ಭೂಮಿ ಕೂಗ್ತಾ ಇದೆ. ಆ ಭೂಮಿಯಲ್ಲಿ ಬೆಳೆಸಿದಂತ ಅನ್ನ ಏನಿದೆ ಅದು ತಿಂದು ಕ್ಯಾನ್ಸರ್ ಕಾರಕ ನಮ್ಮನ್ನೇ ಕೊಳ್ತಾ ಇದೆ. ಪಂಜಾಬ್ ಕಡೆ ಹೋದ್ರೆ ಎಲ್ಲ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಟ್ರೈನೇ ಆಗಿದೆ. ಎಲ್ಲರಿಗೂ ಗೊತ್ತಿದ್ದ ವಿಷಯ, ಇದನ್ನು ಜಾಸ್ತಿ ಹೇಳುವಂತ ಅಗತ್ಯ ಇಲ್ಲ ಅಲ್ವಾ. ಅಂತ ಭೂಮಿ ಇವತ್ತು ನಷ್ಟ ಆಗಿದೆ ಅಂತ ಹೇಳಿದ್ರೆ ಗೋವಿಲ್ಲ, ಗೋವಿನ ಗೋಮಯ ಗೋಮುಖ ಭೂಮಿಗೆ ಬೀಳ್ತಾ ಇದೆ. ಗೋಶಾಲೆ ಒಂದು ಆಶ್ರಮ ಇದ್ದಾನೆ, ವೃದ್ಧಾಶ್ರಮ. ಮತ್ತೆ ಗೋಶಾಲೆಗಳು ಇಂದ ಟ್ರೈನಿಂಗ್ ಸೆಂಟರ್ ಆಗ್ಬೇಕು, ಪ್ರಶಿಕ್ಷಣ ಕೇಂದ್ರ. ಗೋಶಾಲೆಗಳಾಗಬಾರ್ದು. ಮತ್ತೆ ಯಾರು ರೈತರು ಈ ಉತ್ಪನ್ನಗಳನ್ನು ಮಾಡ್ತಾರೆ ಆ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವ ಕೆಲಸ ಗೋಶಾಲೆಗಳಿಂದ ಆಗಬೇಕು. ರೈತರನ್ನು ಉಳಿಸಬೇಕಾದ್ರೆ ರೈತರಿಗೆ ಗೋವಿನ ಪಂಚಗವ್ಯದ ಮಹತ್ವವನ್ನು ತಿಳಿಸಬೇಕು. ಭೂ ಸಂಪತ್ತು ನಷ್ಟ ಆಗಿದೆ, ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಹಾಕಿ ಹಾಕಿ. ಅದರ ನಂತರ ಎರಡನೇ ಸಂಪತ್ತಾದಂತ ಜಲ ಸಂಪತ್ತು, ನೀರು. ಇವತ್ತು ನೀರಿಲ್ಲ, ಇಲ್ಲಿಯ ನೀರು ಸಹ ತುಂಬಾ ಹಾರ್ಡ್ ವಾಟರ್, ತುಂಬಾ ಅದು ಹೆವಿ, ಅದು ಪಚನ ಮಾಡಲಿಕ್ಕೆ ಆಗ್ತಾ ಇದೆ. ಹೆಚ್ಚಿನ ಜನರು ಬಿಸ್ಲರಿ ನೀರನ್ನೇ ಕುಡಿತಾರೆ. ಬ್ಯಾಂಗ್ಳೂರ್ ಅಂತ ಸಿಟಿಗಳಲ್ಲಿ ನೀರೇ ಇದೆ. ಜಲ ಸಂಪತ್ತು ನಷ್ಟ ಆಗಿದೆ. ಇನ್ನೊಂದು ಮೂರನೇ ಸಂಪತ್ತು ವನ. ಇಲ್ಲಿ ಲೋಕಲ್ ಇದ್ದವರಿಗೆ ಗೊತ್ತಿರಬಹುದು, ಸುಮಾರು 50 ವರ್ಷದ ಹಿಂದೆ ಈ ಪ್ರದೇಶ ಸಹ ಕಾಡಾಗಿರ್ಬೋದು, ಇದ್ದಿರಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಲೆ ಏರಿಕೆಯನ್ನು ಮುಚ್ಚಿ ಹಾಕಲು ಕೋಮುವಾದವನ್ನು ಮುಂದಿಡುತ್ತಿದೆ ಎಂದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್. 30 ವರ್ಷಗಳಿಂದ ಜನ ವಾಸಿಸುತ್ತಿದ್ದ 130 ಮನೆಗಳು ಫಿನಿಶ್. ಮೂಲ ಸಮಿತಿ ಸೇರ್ಪಡೆ ಹಾಗೂ ಸುಳ್ಳು ಜಾತಿ ಪ್ರಮಾಣ ಪತ್ರ ಕುರಿತು ನಗರದಲ್ಲಿ ವಿಚಾರ ಸಂಕಿರಣ. ವಿಷಮುಕ್ತ ಭಾರತ ನಿರ್ಮಾಣದೆಡೆಗೆ 1 ಹೆಜ್ಜೆ 3 ದಿನದ ಕಾರ್ಯಾಗಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಏಳಿಗೆಗಾಗಿ.